ನಮ್ಮ ಕನ್ನಡದ ಹೆಮ್ಮೆಯ ರಿಯಾಲಿಟಿ ಶೋ ಅಂತಂದ್ರೆ ಅದು ಬಿಗ್ ಬಾಸ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಸೆಪ್ಟೆಂಬರ್ ಇಂದ ಶುರು ಆಗ್ತಾ ಇದೆ. ಸೊ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ನಿಮಗೂ ಕೂಡ ಕನ್ಸ್ ಕಾಣ್ತಾ ಇದ್ರಾ? ಇದೀಗ ನಿಮ್ಮ ಕನ್ಸು ನನ್ಸಾಗುವಂತಹ ಟೈಮ್ ಹತ್ರ ಬಂದಿದೆ. ಬಹು ನಿರೀಕ್ಷಿತ ಬಿಗ್ ಬಾಸ್ ಕನ್ನಡ 13ರ ಆನ್ ಗ್ರೌಂಡ್ ಆಡಿಷನ್‌ಗಳು ಜುಲೈ 28ರಿಂದ ಆರಂಭ ಆಗ್ತಾ ಇದೆ. ಸೊ ತಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಪ್ರದರ್ಶನ ಮಾಡೋದಕ್ಕೆ ಆಕಾಂಕ್ಷಿಗಳಿಗೆ ಇದೊಂದು ಅದ್ಭುತವಾದಂತಹ ವೇದಿಕೆ. ಕಲರ್ಸ್ ಕನ್ನಡದ ಈ ಜನಪ್ರಿಯ ರಿಯಾಲಿಟಿ ಶೋನಲ್ಲಿ ಭಾಗವಹಿಸೋದಕ್ಕೆ ಕರ್ನಾಟಕದಾದ್ಯಂತ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದು, ಆಡಿಷನ್ನ ಸ್ಥಳ ಮತ್ತೆ ಸಮಯದ ವಿವರಣೆಗಾಗಿ ಇದೀಗ ಹುಡುಕಾಟ ನಡೆಸ್ತಾ ಇದ್ದಾರೆ. ಯೆಸ್. 12 ಸೀಸನ್‌ಗಳಲ್ಲೂ ಕೂಡ ಯಶಸ್ವಿಯಾಗಿ ನಡೆಸಿದಂತಹ ಕಲರ್ಸ್ ಕನ್ನಡ ಅವರು ಇದೀಗ 13ನೇ ಬಿಗ್ ಬಾಸ್ ಸೀಸನ್ನಿಗೆ ಎಲ್ಲಾ ರೀತಿಯಿಂದನೂ ಸಜ್ಜಾಗ್ತಾ ಇದ್ದಾರೆ. ಈ ಬಾರಿ ಸೆಲೆಬ್ರಿಟಿಗಳ ಅಷ್ಟೇ ಅಲ್ಲ ರೀ, ಈ ಸಲ ಜನಸಾಮಾನ್ಯರಿಗೂ ಕೂಡ ದೊಡ್ಡ ಮನೆ ಒಳಗಡೆ ಹೋಗಿ ತಮ್ಮತನವನ್ನ ಪ್ರದರ್ಶನ ಮಾಡೋದಕ್ಕೆ, ಟಾಸ್ಕ್‌ಗಳನ್ನ ಆಡೋದಕ್ಕೆ, ತಾವೇನು ಅಂತ ಜನರಿಗೆ ತೋರ್ಸೋದಕ್ಕೆ ಅದ್ಭುತ ಅವಕಾಶವನ್ನ ಕೊಟ್ಟಿದ್ದಾರೆ. ಇದಕ್ಕೋಸ್ಕರ ವಿಡಿಯೋಗಳನ್ನ ಮಾಡಿ ಕಲರ್ಸ್ ಕನ್ನಡಕ್ಕೆ ಕಳಿಸ್ತಾ ಇದ್ದಾರೆ. ಸೊ ಅದು ಶಾರ್ಟ್ ಲಿಸ್ಟ್ ಕೂಡ ಆಗಿದೆ. ಇನ್ನು ಈ ಸೀಸನ್‌ನಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಕೆಲವೊಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಕೂಡ ಪಾಲಿಸೋದಕ್ಕೆ ಕಡ್ಡಾಯ ಆಗೋಗಿದೆ. ಆಡಿಷನ್‌ನಲ್ಲಿ ಭಾಗವಹಿಸೋರು ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು ಅವರಿಗೆ. ಸರ್ಕಾರದ ಮಾನ್ಯತೆ ಪಡೆದಂತಹ ಯಾವುದಾದ್ರೂ ಒಂದು ಗುರುತಿನ ಚೀಟಿಗಳನ್ನು ಕೂಡ ಹೊಂದಿರಬೇಕು. ಆಧಾರ್ ಕಾರ್ಡ್, ಇತ್ತೀಚಿನ ಪಾಸ್‌ಪೋರ್ಟ್ ಅಳತೆಯ ಫೋಟೋಗಳು ಮತ್ತೆ ಸಹಿ ಮಾಡಿದಂತಹ ಒಪ್ಪಿಗೆ ಪತ್ರಗಳನ್ನ ಕೂಡ ಮರೆಯದೆ ತಗೊಂಡು ಹೋಗಬೇಕಾಗಿದೆ. ಕಾನೂನು ಪ್ರಕ್ರಿಯೆಗಳಿಗಾಗಿ ಈ ದಾಖಲೆಗಳು ಅತ್ಯಗತ್ಯವಾಗಿದೆ. ಇನ್ನು ಆಡಿಷನ್ ಕ್ಯೂನಲ್ಲಿ ದೀರ್ಘಕಾಲ ಕಾಯಬೇಕಾಗಿರೋದ್ರಿಂದ ನೀವೇ ಬಾಕ್ಸ್ ಮತ್ತೆ ಕುಡಿಯೋ ನೀರನ್ನು ಕೂಡ ತಗೊಂಡು ಹೋಗೋದು ತುಂಬಾ ಒಳ್ಳೇದನ್ಸುತ್ತೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಆಡಿಷನ್ ನಡೆಯುವಂತಹ ಸ್ಥಳ ಮತ್ತೆ ಸಮಯದ ವಿವರ ಕೂಡ ಕೊಡಲಾಗಿದೆ. ಎಲ್ಲೆಲ್ಲಿ ಆಡಿಷನ್ ನಡೆಯುತ್ತೆ ಅಂತ ನೋಡೋದಾದ್ರೆ ಬೆಂಗಳೂರು, ಹುಬ್ಬಳ್ಳಿ ಮತ್ತೆ ಮಂಗಳೂರಿನಂತಹ ಪ್ರಮುಖ ನಗರಗಳಲ್ಲಿ ಬೆಳಗ್ಗೆ 9 ಗಂಟೆಯಿಂದನೇ ಆಡಿಷನ್ ಪ್ರಕ್ರಿಯೆ ಶುರು ಆಗ್ಬಿಡುತ್ತೆ. ಸೀಟ್‌ಗಳು ಬೇಗ ಭರ್ತಿಯಾಗಿರೋದ್ರಿಂದ ಆದಷ್ಟು ಬೇಗ ಸ್ಥಳಕ್ಕೆ ತಲುಪೋಸಕ್ಕೆ ಪ್ರಯತ್ನ ಮಾಡಿ. ಬೆಂಗಳೂರಿನಲ್ಲಿ ಕಂಠೀರವ ಸ್ಟುಡಿಯೋಸ್, ಹುಬ್ಬಳ್ಳಿಯಲ್ಲಿ ಅರ್ಬನ್ ಓಯಸಿಸ್ ಮಾಲ್, ಮಂಗಳೂರಿನಲ್ಲಿ ಟೌನ್ ಹಾಲ್‌ನಲ್ಲಿ ಈ ಒಂದು ಆಡಿಷನ್ ನಡೀತಾ ಇದೆ. ಸೊ ಪ್ರತಿಭೆಗಳನ್ನ ಗುರುತಿಸೋದಕ್ಕೆ ಪ್ರೊಡಕ್ಷನ್ ಟೀಮ್ ಅವರು ಒಂದಷ್ಟು ಸುತ್ತಿನ ಪರೀಕ್ಷೆಗಳನ್ನು ಕೂಡ ನಡೆಸ್ತಾರೆ. ತೀರ್ಪುಗಾರರ ಮನ ಗೆಲ್ಲೋದಕ್ಕೆ ನಿಮ್ಮ ಬಗ್ಗೆ ನೀವೊಂದು ಆಕರ್ಷಕವಾದಂತಹ ಕಿರು ಪರಿಚಯವನ್ನ ಸಿದ್ಧಪಡಿಸ್ಕೊಳ್ಳಿ. ಇಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿರುತ್ತೋ ಅದು ಮುಂದಿನ ತಿಂಗಳ ಫೈನಲ್ ಶಾರ್ಟ್ ಲಿಸ್ಟ್‌ಗೂ ಕೂಡ ಸೇರೋದಕ್ಕೆ ದಾರಿಯಾಗಲಿದೆ. ಇನ್ನು ಆಡಿಷನ್ ನಡೆಸ್ತಾ ಇರುವಂತಹ ಆಯೋಜಕರು ಅಭ್ಯರ್ಥಿಗಳಿಗೆ ಒಂದು ಪ್ರಮುಖ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಆಡಿಷನ್‌ಗಳು ಸಂಪೂರ್ಣವಾಗಿ ಉಚಿತ ಆಗಿದೆ. ಯಾವುದೇ ಹಂತದಲ್ಲೂ ಕೂಡ ಯಾರು ಹಣವನ್ನ ಪಾವತಿಸಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಅದರ ಅಗತ್ಯ ಕೂಡ ಇಲ್ಲ. ನೇರ ಪ್ರವೇಶ ಕೊಡಿಸೋದಾಗಿ ನಂಬಿಸಿ ಅಥವಾ ಬ್ಯಾಂಕ್ ವಿವರ ಕೊಡಿ ಅಂತ ಹೇಳಿ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ದಯವಿಟ್ಟು ಅಂಥವರಿಂದ ದೂರ ಇರಿ. ಈ ಆಡಿಷನ್ ಕಂಪ್ಲೀಟ್ ಆಗಿ ನಿಮ್ಗೆ ಫ್ರೀ ಇರುತ್ತೆ. ಸೊ ಅಧಿಕೃತ ಮಾಹಿತಿಗಳಿಗಾಗಿ ಆಗಾಗ ಇವರ ಒಂದು ವೆಬ್‌ಸೈಟ್ ಅಥವಾ ಮೈಕ್ರೋ ಸೈಟ್ ಅನ್ನ ಗಮನಿಸ್ತಾ ಇರಿ. ಆಡಿಷನ್ ಸ್ಥಳದಲ್ಲಿ ಭದ್ರತಾ ಸಿಬ್ಬಂದಿಯ ಸೂಚನೆಗಳನ್ನ ಪಾಲಿಸಿ ಶಿಸ್ತನ್ನ ಕಾಪಾಡ್ಕೊಳ್ಳಿ. ಇನ್ನು ಅರ್ಜಿದಾರರು ಗಮನಿಸಲೇಬೇಕಾದಂತಹ ಪ್ರಮುಖ ಅಂಶಗಳು ಏನಪ್ಪಾ ಅಂತಂದ್ರೆ ಆಡಿಷನ್‌ನಲ್ಲಿ ಶಾರ್ಟ್ ಲಿಸ್ಟ್ ಆದಂತಹ ಅಭ್ಯರ್ಥಿಗಳಿಗೆ ಮುಂದಿನ ಕೆಲವೊಂದು ವಾರಗಳಲ್ಲಿ ಅಧಿಕೃತವಾಗಿ ಮಾಹಿತಿಯನ್ನ ಕೊಡಲಾಗುತ್ತೆ. ಅಂತಿಮ ಆಯ್ಕೆಗೂ ಮುನ್ನ ವಿವರವಾದಂತಹ ಸಂದರ್ಶನ ಮತ್ತೆ ಬ್ಯಾಕ್ ಗ್ರೌಂಡ್ ಕೂಡ ಚೆಕ್ ಮಾಡಲಾಗುತ್ತೆ. ಅರ್ಜಿ ಫಾರ್ಮ್‌ನಲ್ಲಿ ನಿಮ್ಮ ಫೋನ್ ನಂಬರ್ ಮತ್ತೆ ವಿಳಾಸ ಸರಿಯಾಗಿದ್ಯಾ ಅಂತ ಇನ್ನೊಂದ್ಸಲ ಖಚಿತಪಡಿಸಿಕೊಳ್ಳಿ. ಕರ್ನಾಟಕದ ಸಾವಿರಾರು ಕನಸುಗಾರರಿಗೆ ಇದೊಂದು ಸುವರ್ಣಾವಕಾಶ. ಪೂರ್ತಿ ತಯಾರಿಯೊಂದಿಗೆ ಕ್ಯಾಮೆರಾ ಮುಂದೆ ನಿಮ್ಮ ನೈಜ ವ್ಯಕ್ತಿತ್ವವನ್ನ ಪ್ರದರ್ಶಿಸಿ ಯಾವುದೇ ರೀತಿಯಿಂದನೂ ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಕಾತರದಿಂದ ಕಾಯ್ತಾ ಇರೋರಿಗೆ ಇದೊಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬೋದಲ್ವಾ. ಸೊ ಆಡಿಷನ್ ಕೂಡ ಮುಂದಿನ ವಾರ ಮಂಗಳವಾರದಿಂದ ಶುರು ಆಗ್ತಾ ಇದೆ. ಜುಲೈ 28ರಿಂದ ಇಲ್ಲಿ ಯಾರ್ಯಾರು ಆಯ್ಕೆ ಆಗ್ತಾರೋ ಅವರನ್ನ ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್‌ನಲ್ಲಿ ಶಾರ್ಟ್ ಲಿಸ್ಟ್‌ನ ಮಾಡ್ತಾರೆ. ಸೊ ಶಾರ್ಟ್ ಲಿಸ್ಟ್ ಆದ ನಂತರ ಎಲ್ಲರೂ ಆಯ್ಕೆ ಆಗ್ತಾರೆ. ಸೆಪ್ಟೆಂಬರ್‌ನಿಂದ ಶುರುವಾಗುವಂತಹ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ. ತಮ್ಮ ತನವನ್ನ ಪ್ರದರ್ಶಿಸ್ತಾರೆ. ತಾವೇನು ಅನ್ನೋದನ್ನು ಕೂಡ ಜನರಿಗೆ ಪರಿಚಯವನ್ನ ಮಾಡ್ಕೊಡ್ತಾರೆ. ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಲಕ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋರು ಒಂದಷ್ಟು ಫೇಮಸ್ ಅಥವಾ ನೇಮು ಫೇಮನ್ನ ತಗೊಂಡು ಬರ್ತಾರೆ. ಸೊ ಎಲ್ಲಾ ರೀತಿಯಿಂದನೂ ಕೂಡ ಅವ್ರಿಗೆ ಒಳ್ಳೆಯದಾಗ್ಲಿ ಅಂತ ನಾವು ಕೂಡ ಹಾರೈಸೋಣ. ಈ ವಿಡಿಯೋ ಬಗ್ಗೆ ನಿಮ್ಗೇನ್ ಅನ್ಸ್ತು? ನೀವು ಕೂಡ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.